ಎಲ್ಲ ಕಡೆನೂ ಊಟ ಖಾಲಿ ಆಗಿಬಿಟ್ಟಿತ್ತು. ಕಾಮತ್ ಹೋಟೆಲ್ ಒಂದರಲ್ಲಿ ಮಾತ್ರ ನಮಗೆ ಫುಡ್ ಅವೈಲೇಬಲ್ ಇತ್ತು. ಯಾಕಂದರೆ ನಾವು ಲೇಟ್ ನೈಟ್ ಹೊರಟಿದ್ರಿಂದ ಮನೇಲಿ ಕೂಡ ಮಾಡಿಕೊಂಡು ತಿನ್ನಲಿಲ್ಲ. ಸೊ ಹೋಗೋಣ ಹೊರ್ಗಡೆನೇ ಹೋಟೆಲಲ್ಲಿ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೂ ಕೂಡ ನಮಗೆ ರೈಸು ಮತ್ತು ಪೂರಿ ಬಿಟ್ಟರೆ ಇನ್ನೇನೂ ಇರಲಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ನಾನು ತುಮಕೂರಿಗೆ ಬಂದಿದ್ದೀನಿ, ಬಟ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಂಡ್ ನನ್ನ ಲೆಗ್ ಕೂಡ ಫ್ರ್ಯಾಕ್ಚರ್ ಆಗಿಬಿಟ್ಟಿದೆ. ಸೊ ಅದು ಹೆಂಗಾಯಿತು ಅಂದ್ಬಿಟ್ಟು ಹೇಳ್ತೀನಿ. ನಾನು ಇವಾಗ ಮಲಬಾರ್ಗೆ ಹೋಗ್ತಾ ಇದ್ದೀನಿ. ಇದು ಒಂದು ಸ್ಕೀಮ್ ಮಾಡಿಸಿದ್ದೀನಿ ನಾನು ಮಲಬಾರಲ್ಲಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಬರ್ತೀನಿ. ಒಂದಾಗ್ತಿದ್ದಂಗೆ ಒಂದು ವೀಕಿಂದನೂ ಬರೀ ನನಗೆ ನೋವು ಮಾಡ್ಕೊಳ್ಳೋದೇ ಆಗಿದೆ. ಅದೇನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಹೆಂಗಾಯಿತು ಅಂತ ಹೇಳಿಬಿಟ್ಟು. ಸೊ ಫಸ್ಟು ಮಲಬಾರ್ಗೆ ಹೋಗ್ಬಿಟ್ಟು ಹಾಗೆ ಏನಾದರೂ ತುಂಬ ದಿನ ಆಯಿತು, 1 ಮಂತ್ ಆಯಿತು, ಏನೂ ಚಾಟ್ಸ್ ತಿಂದಿಲ್ಲ. ಸೊ ಚೆನ್ನಾಗಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ, ಯಾವ ಸ್ಕೀಮು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ನಾನು ಮಲಬಾರ್ ಸ್ಕೀಮ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸ್ಕೀಮ್ ನಾವು ಮಾಡಿಸಿದ ತಕ್ಷಣ ನಮಗೆ ಈ ಥರದ್ದು ಒಂದು ಬುಕ್ ಕೊಡ್ತಾರೆ. ಅಂದರೆ ಎವ್ರಿ ಮಂತು ನಾವು ಇದಕ್ಕೆ ಎಂಟ್ರಿ ಮಾಡಿಸ್ಬೇಕಾಗತ್ತೆ ಅಮೌಂಟ್ ಪೇ ಮಾಡಿದಾಗ. ನಾನು ಮಾಡಿಸಿರೋದು 3000 ಎವ್ರಿ ಮಂತು, ಫಸ್ಟ್ ಟೈಮ್ ಮಾಡಿಸಿರೋದು. ಹಾಗೆ ನಂದು ಸ್ಕೀಮ್ ಬಂದುಬಿಟ್ಟು 3000ಗೆ ಮೇಕಿಂಗ್ ಚಾರ್ಜಸ್ಸು 14%ವರೆಗೂ ಇರಲ್ಲ. ಸೊ ನಾವು 14% ಮೇಲೆ, ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಒಳ್ಳೆ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ತೊಗೋತೀವಿ ಅಂದರೆ 14% ಮೇಲ್ಗಡೆ ನಮ್ಗೆ ಆಗುತ್ತೆ. ಸೊ ಅದಕ್ಕೆ ನಾವು ಮೇಕಿಂಗ್ ಚಾರ್ಜಸ್ನ ಪೇ ಮಾಡಲೇಬೇಕಾಗತ್ತೆ. ಆ್ಯಂಡ್ ನೀವು 5000 10,000 ಈ ಥರ ಪೇ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕಟ್ಟಿದ ದಿನ ಯಾವ ಗೋಲ್ಡ್ ರೇಟ್ ಇರುತ್ತೋ ಅವತ್ತಿನ ಗೋಲ್ಡ್ ರೇಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಫೈನಲಾಗಿ ನೀವು ಮೇಕಿಂಗ್ ಚಾರ್ಜಸ್ನ ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಮಲಬಾರಲ್ಲಿ ಮೇಕಿಂಗ್ ಚಾರ್ಜಸ್ ಯಾವ ಥರ ಅಂತ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಚೆನ್ನಾಗಿರೋ ಡಿಸೈನ್ಸು ಇಲ್ಲ ನಾರ್ಮಲ್ ತೊಗೋತೀವಿ ಅಂದರೆ ಕಡಿಮೆ ಆಗುತ್ತೆ. ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ನಾವು ನೋಡ್ತೀವಿ ಅಂದರೆ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ 14% 18% ಈ ಥರ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಕೀಮ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಬಂದುಬಿಟ್ಟು ನಾವು 11 ಮಂತ್ಸ್ ಪೇ ಮಾಡಬೇಕಾಗತ್ತೆ. ಆನ್ಲೈನ್ ಪೇಮೆಂಟ್ ಕೂಡ ಅವೈಲೇಬಲ್ ಇದೆ. 2 ಮಂತ್ಸ್ ಟ್ರಬಲ್ ಇತ್ತು ಅಂತ ಇರಲಿಲ್ಲ. ಸೊ ಇವಾಗ ಆನ್ಲೈನ್ ಪೇಮೆಂಟ್ ಕೂಡ ಅವೈಲೇಬಲ್ ಇದೆ. ಆ್ಯಂಡ್ ಅಮೌಂಟ್ ಕೂಡ ಸೇವ್ ಆಗುತ್ತೆ. ನಾವು ಗೋಲ್ಡ್ ಕೂಡ ಆರಾಮಾಗಿ ತೊಗೋಬೋದು. ಒಂದೇ ಸಲ ಸೇವ್ ಮಾಡಿಬಿಟ್ಟು ತೊಗೊಳಕ್ಕಾಗಲ್ಲ. ಈ ಥರ ಎವ್ರಿ ಮಂತು ಪೇ ಮಾಡ್ತಾಯಿದ್ರೆ ಆರಾಮಾಗಿ ತೊಗೋಬೋದು. ಸ್ಕೀಮ್ ಚೆನ್ನಾಗಿದೆ. ಎಷ್ಟು ಬೇಕಾದರೂ ನೀವು ಅಮೌಂಟ್ನ ಪೇ ಮಾಡ್ಬೋದು. ನಾನು ನೆಕ್ಸ್ಟ್ ಟೈಮ್ ಅಂದರೆ 5000 ಪೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ವಾ, ಸೊ 3000 ಪೇ ಮಾಡಿದೆ ಅಷ್ಟೇ. ನಾನು ಮಲಬಾರ್ದೆಲ್ಲ ಮುಗಿಸ್ಕೊಂಡು ಚಾಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ಭದ್ರಮ್ಮ ಚೌಟ್ರಿ ಹತ್ರ, ನಮ್ಮ ಜೂನಿಯರ್ ಕಾಲೇಜ್ ಹತ್ರ ಬಂದ್ವಿ. ನೋಡಿ, ಇದೆ ನಮ್ಮ ಕಾಲೇಜ್ ಗ್ರೌಂಡು. ಇಲ್ಲಿ ಮಸಾಲೆ ಪುರಿ ಆ್ಯಂಡ್ ಪಾನಿಪುರಿ ಸೂಪರಾಗಿರುತ್ತೆ. ರೋಡ್ ಸೈಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ನೀವು ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಭದ್ರಮ್ಮ ಚೌಟ್ರಿ ಹತ್ರ. ಸೊ ಅಡಿಟ್ ಫಿಟ್ನೆಸ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಇದೆ. ಹಾಗೆ ನಾನು ಅಲ್ಲಿಂದ ತಿನ್ಕೊಂಡು ಆದಮೇಲೆ ಪಾನಿಪುರಿ ಎಲ್ಲ ತಿಂದು ಆದಮೇಲೆ ಇದು ಜೋಳ ಸುಡ್ತಾಯಿದ್ರು. ಸಖತ್ತಾಗಿರುತ್ತೆ ಇದು ಮಾತ್ರ. ಅಂದರೆ ಇದಕ್ಕೆ ಲೆಮನ್ನು ಸಾಲ್ಟ್ ಎಲ್ಲ ಸ್ಪೈಸಿಯಾಗಿ ಹಾಕಿ ಖಾರದ ಚಟ್ನಿ ಎಲ್ಲ ಹಾಕಿದ್ರೆ ಸೂಪರಾಗಿರುತ್ತೆ. ನಾನಂತೂ ಪ್ರತಿ ವರ್ಷ ಸಿಕ್ಕಾಪಟ್ಟೆ ತಿಂತೀನಿ. ಜೋಳ ಎಲ್ಲ ತಿಂದಾದಮೇಲೆ MG ರೋಡಲ್ಲಿರೋ GK ಸ್ವೀಟ್ಸಿಗೆ ಬಂದ್ವಿ. ನಿಜಕ್ಕೂ ಹೇಳ್ತೀನಿ, ಸೂಪರ್ ಟೇಸ್ಟು, ನಂಬರ್ 1 ಟೇಸ್ಟ್ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಮಿಕ್ಸ್ಚರು ನಿಮಗೂ ಆಲ್ಮೋಸ್ಟ್ ತುಮಕೂರಲ್ಲಿರೋರು ಎಲ್ರಿಗೂ ಗೊತ್ತಿರುತ್ತೆ ಟೇಸ್ಟು. ಅಲ್ಟಿಮೇಟೆಡ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ನಾವು ಮಿಕ್ಸ್ಚರೆಲ್ಲ ತೊಗೊಂಡು ಈ ತುಮಕೂರು ಯೂನಿವರ್ಸಿಟಿ ಹತ್ರ ಇರೋ GPT ಹತ್ರ ಬಂದ್ವಿ. ನಮ್ಮ ಮನೆ ನಿಯರು. ಇಲ್ಲಿ ಚಾಟ್ಸು ಆ್ಯಂಡ್ ಫುಡ್ಡು, ನೈಟ್ ಕ್ಯಾಂಟೀನು. ಸೊ ಬಟ್ ನಾವು GPT ಅಂತಲೇ ಕರಿತೀವಿ, ನೈಟ್ ಕ್ಯಾಂಟೀನ್ ಅಂತ ಏನು ಮೆನ್ಷನ್ ಮಾಡಲ್ಲ. ಸೊ ಇಲ್ಲಿ ಏನು ಚಾಟ್ಸ್ ಯಾಕೋ ತಿನ್ನೋ ಮೂಡಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವ್ರು ಗಸಗಸೆ ಪಾಯಸ ತೊಗೊಂಡ್ರು. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚಾಟ್ಸ್ ಕೂಡ ಅಷ್ಟೇ. ಆ್ಯಂಡ್ ಫುಡ್ಡು ಕೂಡ ಅಷ್ಟೇನೆ ಕಡಿಮೆಗೇ ಒಳ್ಳೆ ಟೇಸ್ಟಿಯಾಗಿರುತ್ತೆ. ರೋಡ್ ಸೈಡು. ಆ್ಯಂಡ್ ನನಗೆ ಯಾಕೋ ಏನೋ ಚಾಟ್ಸ್ ತಿನ್ನೋ ಮೂಡಿರಲಿಲ್ಲ. ಸೊ ನಾನು ಫಲೋಡ ತಗೋತಾ ಇದ್ದೀನಿ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ನಾನಂತೂ ಇಲ್ಲಿಗೆ ಬಂದರೆ ಚಾಟ್ ಸೆಂಟರ್ ಮಾತ್ರ ಮಿಸ್ ಮಾಡೋದಿಲ್ಲ. ಇವತ್ತೇನಪ್ಪ ಬರೀ ಚಾಟ್ಸ್ನೇ ತೋರಿಸ್ತಾ ಇದ್ದಾಳೆ, ತಿನ್ನೋದನ್ನೇ ತೋರಿಸ್ತಾ ಇದ್ದಾಳೆ ಬರೀ ಅಂತ ಅನ್ಕೋತಿದ್ದೀರಾ ಅಲ್ಲ. ಯಾಕಂದರೆ 1 ಮಂತ್ ಆದಮೇಲೆ ತಿಂತಾಯಿದ್ದೀನಿ. ಆದರೂ ಕೂಡ ನನ್ನ ನೈಟ್ ಕ್ಯಾಂಟೀನ್ ಹತ್ರ ಏನೂ ಕೂಡ ಟೇಸ್ಟ್ ಮಾಡಲಿಲ್ಲ. ಜಸ್ಟ್ ಫಲೋಡ ಮಾತ್ರ ನಾನು ತೊಗೊಂಡೆ ಅಷ್ಟೇ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ನಾನು ಸೆಕೆಂಡ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಇವಾಗ ನಾವು ರಿಲಿಯನ್ಸು ಮತ್ತು ಜಾಕಿ ಶೋರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪುಗೆ ಬಟ್ಟೆ ತೊಗೋಬೇಕು, ಆ್ಯಂಡ್ ಹ್ಯಾರಿ ಕೂಡ ಸ್ವಲ್ಪ ತೊಗೋಬೇಕು ಏನೋ ಬಟ್ಟೆ ಅಂತ ಹೇಳ್ತಿದ್ದ. ಸೊ ಹಾಗಾಗಿ ಹೋಗಿ ಬರೋಣ ಅಂತ. ಹಾಗೆ ನಾವಿವತ್ತು ರಿಟನ್ನು ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಈ ಸಲ ಬಂದಾಗ ತುಮಕೂರಲ್ಲಿ ಎಲ್ಲೂ ಹೊರಗಡೆ ಹೋಗಿಲ್ಲ. ಸೊ ಅದಕ್ಕೆ ಯಾವ ವಿಡಿಯೋ ಕೂಡ ನಾನು ಮಾಡೋದಕ್ಕಾಗಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಒಂದೊಂದು ಕ್ಲಿಪ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲೂ ಹೊರಗಡೆನೇ ಹೋಗೋಕ್ಕಾಗಲಿಲ್ಲ, ಕಾಲು ನನಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿರೋದ್ರಿಂದ. ಸೊ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಒಂದೊಂದು ವೀಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ಅಷ್ಟೇ. ನಾರ್ಮಲಾಗಿ ಇಲ್ಲೇ ಹೋಗೋದನ್ನಷ್ಟೇ. ಬೇರೆ ಎಲ್ಲೂ ಕೂಡ ಒಂದು ಸ್ಪೆಷಲ್ ಪ್ಲೇಸಿಗೆ ಎಲ್ಲೂ ಹೋಗಿಲ್ಲ. ನೆಕ್ಸ್ಟು ಬಂದಾಗ ಹೋಗಬೇಕು. ಈ ಸಲ ಅಂತೂ ಫುಲ್ 2 ಕಾಲೂ ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅಷ್ಟು ಓಡಾಡೋದಕ್ಕಾಗಲ್ಲ. ಸೊ ಅದಕ್ಕಾಗಿ ಹೋಗೋದಕ್ಕಾಗಿಲ್ಲ. ಆ್ಯಂಡ್ ನಂದು ನಿನ್ನೆ ಎಲ್ಲ ಹಾಸ್ಪಿಟಲೆಲ್ಲ ಮುಗಿಸ್ಕೊಂಡೆ. ಸೊ ಅದಕ್ಕೆ ಇವತ್ತು ರಿಟರ್ನು ಚಳ್ಳಕೆರೆಗೆ ಹೋಗ್ತಾಯಿದ್ದೀವಿ. ಮತ್ತು 31 ತುಮಕೂರಿಗೆ ಬರಬೇಕು. ಡಾಕ್ಟರು 31 ಹೇಳಿದ್ದಾರೆ. ಸೊ ಹಾಗಾಗಿ ಮತ್ತೆ ಬರಬೇಕು. ಅದಕ್ಕೋಸ್ಕರ ಈ ಸಲ 2 ಡೇಸು ಇಲ್ಲ, ಬೇಗನೆ ಹೋಗ್ತಾಯಿದ್ದೀವಿ. ಅಮ್ಮ ಕೂಡ ಬರ್ತಾರೆ. ಅಮ್ಮ, ನಾನು, ಹರಿ 3 ಜನ ಹೋಗ್ತಿದ್ದೀವಿ. ಮತ್ತು 31 ಮೇ ಬಿ ಹಚ್ಚು, ಅಮ್ಮ, ನಾನು, ಹರಿ ಎಲ್ಲರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಪ್ಪಾಜಿ ಕೂಡ ಅವ್ರು ಬೆಂಗಳೂರಿಂದ ಇವಾಗ ಬಂದರು, 5 ನಿಮಿಷನೂ ಇರಲಿಲ್ಲ ಬಂದವ್ರು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಹೋದರು. ಸೊ ಬೇಜಾರು. ಆ್ಯಂಡ್ ಅವರು ನೋಡಿದ್ನಲ್ಲ ಅಂತ ಸ್ವಲ್ಪ ಆದರೂ ಖುಷಿ ಇದೆ ಅಷ್ಟೇ. ಇವಾಗ ಹರಿ ಗಾಡಿ ವಾಶ್ ಮಾಡ್ತಾಯಿದ್ದ. ಸೊ ಇವಾಗ ಫಸ್ಟು ಜಾಕಿ ಶೋರೂಮ್ಗೆ ಹೋಗೋಣ ಅಂತ. ಅಲ್ಲಿಂದ ಮತ್ತೆ ರಿಲಯನ್ಸಿಗೆ ಬಂದು ಪಾಪಕ್ಕೆ ಸ್ವಲ್ಪ ಹಚ್ಚುಗೆ ಟೀ ಶರ್ಟ್ಸು ಆ್ಯಂಡ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಲ್ಲೇನಾದರೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿರೋದು ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಚೆನ್ನಾಗಿರೋದು ಸಿಗಲಿಲ್ಲ. ಈ ಸಲ ಅದು ಸಿಕ್ಕಿದ್ರೆ ಎತ್ಕೊಳೋದು. ಫೋನ್ ಪೇ ಲಿಂಕ್ ಬರಲ್ಲ. ಥ್ಯಾಂಕ್ ಯು. ಫ್ರೆಂಡ್ ಜಾಕಿ ಶೋರೂಮಿಂದ ಅವರಿಗೆ ಇನ್ನರ್ ವೇರ್ ತೊಗೊಂಬಂದಿತ್ತು, ಬಾಕ್ಸರ್ ಬ್ರೀಫು. ನಿಜವಲ್ಲೂ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಅವನು ಯಾವಾಗಲೂ ಕೂಡ ಜಾಕಿದೇ ತೊಗೊಳ್ಳೋದು, ಬೇರೆ ಬ್ರ್ಯಾಂಡಿಗೆ ಹೋಗೋದೇ ಇಲ್ಲ. ಆ್ಯಂಡ್ ನಿಮಗೆ ಇಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇದು ಬಾಕ್ಸಿಗೆ 2 ಪೀಸಸ್ ಬರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 528 ರುಪೀಸ್ ಆಗುತ್ತೆ. ಎರಡಕ್ಕೆ ಒಂದು ಬಾಕ್ಸ್ ಎರಡಕ್ಕೆ 528 ರುಪೀಸ್ ಆಗುತ್ತೆ. ಸೊ ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಕೂಡ ಬಿಕಿನಿ ಇನ್ನರ್ ವೇರ್ ಪ್ಯಾಂಟೀಸ್ ತೊಗೊಂಬಂದೆ. ಜಸ್ಟ್ ಪ್ಯಾಂಟೀಸ್ ಮಾತ್ರ ತೊಗೊಂಡು ಬಂದೆ ನಾನು. ಆ್ಯಂಡ್ ಇದು ಬಾಕ್ಸಿಗೆ 3 ಪೀಸಸ್ ಬರುತ್ತೆ ಒಂದು ಬಾಕ್ಸಿಗೆ. ನಿಮಗೆ ಇದರಲ್ಲಿ ಕೂಡ ಸೈಜ್ ಅವೈಲೇಬಲ್ ಇದೆ. ಸೈಜ್ ಕೂಡ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ನೋಡ್ಬಿಟ್ಟು ನೀವು ತೊಗೋಬೋದು. ಸಖತ್ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಮೀಡಿಯಮ್ ಕವರೇಜ್ ತೊಗೊಂಬಂದಿದ್ದೀನಿ ನಾನು. ಇದು ಬಂದುಬಿಟ್ಟು ಬಾಕ್ಸ್ ಆಫ್ 3ಗೆ 498 ರುಪೀಸ್ ಆಗುತ್ತೆ. ಬಿಕಿನಿ ಆದರೆ 498 ರುಪೀಸ್ ಆಗುತ್ತೆ. ಆ್ಯಂಡ್ ನಿಮಗೆ ಸ್ವಲ್ಪ ಮಿಡ್ ರೈಸ್ ಆ ಥರ ಎಲ್ಲ ಬೇಕು ಅಂದರೆ 550 ಆ ಥರ ಆಗುತ್ತೆ. ಆ್ಯಂಡ್ ಪ್ರಿಂಟೆಡ್ ಮೇಲ್ ಕೂಡ ಡಿಪೆಂಡ್ ಆಗುತ್ತೆ. ಇದು ಪ್ರಿಂಟೆಡ್ ಇದೆ ಅಂದರೆ 100 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ನಾನು ಪ್ಲೈನ್ ತೊಗೊಂಬಂದಿದ್ದೀನಿ. ಪ್ಲೈನ್ ಇದೆ ಅಂತಂದರೆ 100 ರುಪೀಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ಹೇಳೋ ಹಾಗಿಲ್ಲ, ಸೂಪರ್ ಆಗಿರುತ್ತೆ ಕ್ವಾಲಿಟಿ ಮಾತ್ರ. ಸೊ ಇದು 2 ತೊಗೊಂಬಂದೆ ಅಷ್ಟೇ, ಬೇರೆ ಏನೂ ತೊಗೊಳ್ಳಿಲ್ಲ. ಸೊ ಫೈನಲಿ ನಮ್ಮದೆಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ದು ಆ್ಯಂಡ್ ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಳ್ಳಕೆರೆಗೆ ರಿಟರ್ನ್ ಹಾಕ್ತಾಯಿದ್ವಿ. ಸೊ ನಮಗೆ ಶಿರಾ ಟೋಲ್ ಹತ್ರ ಪಕ್ಕದಲ್ಲಿ ಹೊಲದಲ್ಲೆಲ್ಲ ಸೊಪ್ಪಿದೆ ಅಂತ ಹೇಳಿದ್ರು. ಸೊ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ. ನಿಜವಾಗ್ಲೂ ನನಗಂತೂ ಆ ಸೊಪ್ಪುಗಳು ಅಷ್ಟು ಐಡೆಂಟಿಫೈ ಮಾಡೋಕ್ಕೆ ಬರೋಲ್ಲ. ಅಲ್ಲಿ ಅಜ್ಜಿ ಇದ್ದರು, ಪಾಪ ಕೇಳಿದ ತಕ್ಷಣ ಅವರೇ ನಮಗೆ ಕೊಟ್ಟರು. ಆ್ಯಂಡ್ ಈ ಥರ ಸೊಪ್ಪು ಅಂತೆಲ್ಲ ಪಾಪ ಹೇಳ್ಕೊಡ್ತಾಯಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಒಬ್ಬರನ್ನ ಅಂದರೆ
ಒಬ್ಬರು ಮುಗ್ಧ ಮನಸ್ಸವ್ರನ್ನ ಮೀಟ್ ಮಾಡಿದೆ ಅನ್ನೋದು. ನಿಜವೂ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರು ಗೊತ್ತಾ. ನನಗೆಲ್ಲನೂ ಹೇಳ್ಕೊಡ್ತಾಯಿದ್ರು, ಆ ಸೊಪ್ಪು ಈ ಸೊಪ್ಪು ಅಂತ ಹೇಳಿಬಿಟ್ಟು. ಸೊ ಹೋಗಬೇಕಾದ್ರೆ ರಿಟನ್ನು ಒಂಥರ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಈ ಒಂದು ಪುಟ್ಟು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.